ಸಮರ್ಪಣಾ ಪರ್ವಕಾಲ. ಇನ್ನು ಎಷ್ಟು ನಿಮಿಷ ಇದೆ? ಇನ್ನು 33 ನಿಮಿಷ ಇದೆ ಅಷ್ಟೇ ಸಮರ್ಪಣೆ ಮಾಡೋದಕ್ಕೆ. ಯಾವಾಗ ಸಮರ್ಪಣೆ ಆಗುತ್ತೆ? ವೈಶ್ವಾನರ ಯಜ್ಞ ಮಾಡಿದಾಗ ಸಮರ್ಪಣೆ ಆಗುತ್ತೆ. ವೈಶ್ವಾನರ ಯಜ್ಞ ಅಂದ್ರೆ ಏನು? ನೀವೆಲ್ಲ ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡುವುದೇ ಅದು ಒಂದು ದೊಡ್ಡ ಯಜ್ಞ ಅಂತ. ಅದಕ್ಕೆ ವೈಶ್ವಾನರ ಯಜ್ಞ ಅಂತ ಕರೀತಾರೆ. ಆ ಯಜ್ಞವನ್ನು ಮಾಡಿದರೆ ಅಧಿಕ ಮಾಸದ ಪೂರ್ಣ ಪುಣ್ಯವನ್ನು ಸಂಪಾದನೆ ಮಾಡಿದಂತಹ ಪರ್ವಕಾಲ. ಅಂತಹ ಸಮರ್ಪಣೆ ಮಾಡುವ ಕಾಲದಲ್ಲಿ ನಾವೆಲ್ಲ ಅನ್ಕೊಂಡಿರ್ತೇವೆ 33 ದಾನ ಮಾಡಿದ್ದೇವೆ ಅಂತ ನಾವು ಅನ್ಕೊಂಡಿರ್ತೇವೆ. ಅದೆಲ್ಲ ಅಧಿಕಂ ಫಲಂ ಅಂತ. ಅಧಿಕ ಮಾಸದಲ್ಲಿ ಸ್ವಲ್ಪ ದಾನ ಮಾಡಿದ್ರು ಅನಂತ ಪುಣ್ಯವನ್ನು ಮಾಸ ನಿಯಾಮಕನಾದ ಪುರುಷೋತ್ತಮ ಅನುಗ್ರಹ ಮಾಡ್ತಾನೆ. ಯಾಕೆ? ವಿಶ್ವಾಸ ಫಲದಾಯಕ. ಭಗವಂತನ ಮೇಲೆ ವಿಶ್ವಾಸ ಇಟ್ಟು ಮಾಡುವುದಕ್ಕೆ ಅದು ಅನುಗ್ರಹ ಮಾಡೇ ಮಾಡ್ತಾನೆ. ಅದಕ್ಕೆ ಅಧಿಕ ಮಾಸದ ಕೊನೆಯ ಅಧ್ಯಾಯದಲ್ಲಿ ಒಂದು ಕಥೆ ಬರುತ್ತೆ. ವಿಶೇಷವಾಗಿ ಒಬ್ಬ ಯೋಗ್ಯ ಬ್ರಾಹ್ಮಣ ಇರ್ತಾನೆ. ಆದರೆ ಅವನಿಗೆ ಏನೂ ಬರೋದಿಲ್ಲ. ಸಂಧ್ಯಾವಂದನೆ ಮಾಡ್ತಿದ್ದ ಬಂದ ಅತಿಥಿಗಳಿಗೆ ಬಲೆ ಸತ್ಕಾರ. ಯಾರು ಮನೆಗೆ ಬರ್ತಾರೋ ಅವರಿಗೆ ಊಟ ಹಾಕೋದು, ಸತ್ಕಾರ ಮಾಡೋದು ಇದೇ ಅವನಿಗೆ ಕೆಲಸ ಆಗಿತ್ತು. ಒಂದು ದಿನ ಏನಾಗುತ್ತೆ, ಮಧ್ಯಾಹ್ನ 12 ಗಂಟೆ ಆಗಿದೆ. ಅವನ ಮನೆಗೆ ಪಂಡಿತರು, ಆಚಾರ್ಯ ಪಂಡಿತರು ಅವನ ಮನೆಗೆ ಬಂದಿದ್ದಾರೆ. ಊಟ ಆಗಿದೆ, ಎಲ್ಲ ಆಗಿದೆ, ನಿಜ ಎಲ್ಲ ಆಯಿತು. ಊಟ ಆದಮೇಲೆ ಆ ಪುಣ್ಯಧಾಮ ಅಂತ ಅವನ ಹೆಸರು. ಅವನನ್ನು ಕೇಳ್ತಾರೆ ಆ ಬ್ರಾಹ್ಮಣರು, ಏನಪ್ಪಾ ನೀನು ಇಲ್ಲೇ ಇದ್ದೀಯಾ? ಇಲ್ಲಿ ಒಂದು ನದಿ ಇದೆ ಅಂತಲ್ಲ, ಆ ನದಿ ಸ್ನಾನ ಮಾಡಿದ್ದೀಯಾ ಅಂತ ಕೇಳ್ತಾರಂತೆ ಆ ಪಂಡಿತರು. ಆವಾಗ ಅಂದ್ರೆ ನಂಗೆ ನದಿ ಗಿದಿ ಏನು ಗೊತ್ತಿಲ್ಲ, ನನಗಿರೋದು ಒಂದೇ ಒಂದು ಏನಂದ್ರೆ ಯಾರು ಬ್ರಾಹ್ಮಣರು ಬರುತ್ತಾರೋ ಅವರಿಗೆ ಅತಿಥಿ ಸತ್ಕಾರ ಭೋಜನ ಮಾಡಿಸೋದೇ ಒಂದು ದೊಡ್ಡ ಗಂಗಾ ಸ್ನಾನ ಅಂತ ಹೇಳ್ತಾರಂತೆ. ಹೇಳಿದಾಗ ಬ್ರಾಹ್ಮಣ ಅಂತಾರೆ, ನೋಡು ನೀನು ಮಹಾ ಪಾಪಿಷ್ಟ, ನಿನ್ನ ಮನೆಯಲ್ಲಿ ಊಟ ಮಾಡ್ಬಾರ್ದಾಗಿತ್ತು, ನೀನು ಗಂಗಾ ಸ್ನಾನ ಮಾಡಿಲ್ಲ, ಊಟ ಮಾಡಿದ್ರೆ ನನಗದು ಪುಣ್ಯ ಬರೋದಿಲ್ಲ ಅಂತ ಆ ಬ್ರಾಹ್ಮಣನನ್ನು ಬೈದು ಬಂದ್ಬಿಡ್ತಾಳಂತೆ. ನದಿ ಹುಡ್ಕೊಂಡು ಬರ್ತಾರೆ. ನದಿ ಹತ್ರ ಬಂದಾಗ ಎಲ್ಲರೂ ಮೂಗಿಟ್ಕೊಂಡು ನದಿಯಲ್ಲಿ ಮುಟ್ತಾ ಇರ್ತಾಳೆ. ಗಂಗಾ 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 ಅಂತ ಮುಟ್ತಾ ಇದ್ದಾರೆ. ಈ ಇಬ್ಬರು ಬ್ರಾಹ್ಮಣನಿದ್ದಾನಲ್ಲ, ಆ ಬ್ರಾಹ್ಮಣರಿಗೆ ನದಿಯೇ ಕಾಣಲ್ಲಂತೆ. ಎಲ್ಲ ಮುಟ್ತಾ ಇದ್ದಾರೆ, ನದಿ ಹರಿತಾ ಇದೆ, ಎಲ್ಲರಿಗೂ ಕಾಣ್ತಾ ಇದೆ. ಈ ಇಬ್ಬರು ಬ್ರಾಹ್ಮಣರಿಗೆ ಆ ನದಿಯೇ ಕಾಣ್ತಾ ಇಲ್ಲ. ಅವಾಗ ಅವ್ರಿಗೆ ಭಾರಿ ಪಶ್ಚಾತ್ತಾಪ ಆತಂತೆ. ಯಾಕೆ ಎಲ್ಲರೂ ನದಿಯಲ್ಲಿ ಸ್ನಾನ ಮಾಡ್ಯಾಳೆ, ನೋಡ್ತಾ ಇದ್ದೇನೆ, ನನ್ಗೆ ಇಬ್ಬರಿಗೆ ಯಾಕೆ ಕಾಣ್ತಾ ಇಲ್ಲ? ಇದೇನೋ ನಾವು ಯಾರಿಗೂ ದೊಡ್ಡ ಅವಮಾನ ಮಾಡಿದ್ದೇವೆ ಅಂತ ತಿಳ್ಕೊಂಡು ಆವಾಗ ವಿಚಾರ ಮಾಡ್ತಾಳಂತೆ. ಮತ್ತೆ ಆ ಬ್ರಾಹ್ಮಣನ ಮನೆಗೆ ಹೋಗ್ತಾಳಂತೆ. ಬ್ರಾಹ್ಮಣನಿಗೆ ಹೋಗಿ ಅಲ್ಲಿ ಮತ್ತೆ ಊಟ ಸತ್ಕಾರ ಎಲ್ಲ ಮಾಡಿ ಮತ್ತೆ ಮರುದಿನ ನದಿಗೆ ಬಂದ್ರೆ ಆ ನದಿಯಲ್ಲಿ ಅವಳಿಗೆ ನದಿ ಕಣ್ಣಿಗೆ ಕಾಣ್ತಂತೆ. 7 ಸಲ ಮುಳುಗಿದರಂತೆ. ಆದ್ದರಿಂದ ಯಾರ ಬ್ರಾಹ್ಮಣರ ನಿಂದನೆ ಮಾಡಬಾರ್ದು. ಅವರವರ ಯೋಗ್ಯತೆ, ಅವರವರ ಅತಿಥಿ ಸತ್ಕಾರ ಅವ್ರು ಮಾಡೇ ಮಾಡ್ತಾರೆ. ನೀನು ಯಾಕೆ ಮಾಡಿಲ್ಲ ಅಂತ ಅಂದಿದ್ದಕ್ಕೆ ಅವಳಿಗೆ ಈ ಒಂದು ಪಂಡಿತರು ವೇದಶಾಸ್ತ್ರ ಓದಿದವಳಿಗೆ ಹಿಂಗಾಗುತ್ತೆ. ನಿಂದನೆ ಮಾಡಿದರೆ ಇನ್ನು ಬೇರೆಯವರಿಗೆಲ್ಲ ಏನಾಗಕ್ಕೆ ಸಾಧ್ಯ? ಆದ್ದರಿಂದ ಅಧಿಕ ಮಾಸ ಅನ್ನೋದು ಕೇವಲ ಪುಣ್ಯ ಸಂಪಾದನೆಗೆ ಮಾತ್ರ ಇರೋದು, ಇನ್ನು ಬೇರೆ ಯಾವುದಕ್ಕೂ ಅಲ್ಲ. ಹಾಗಾಗಿ ವಿಶೇಷವಾಗಿ 30 ದಿನಗಳ ಕಾಲ ನಾದಬ್ರಹ್ಮ ಭಜನಾ ಮಂಡಳಿಯವರು ಒಂದು ದಿನವೂ ಬಿಡದೆ ಇದು ಒಂದು ನೀವು ಭಗವಂತನ ನಾಮಸ್ಮರಣೆಯನ್ನು 33 ಸಲ ಹಾಡನ್ನು ಹೇಳಿದ್ದೀರಲ್ಲ, ಇದು ಮಹಾಪುಣ್ಯ ಅಂತ. ಯಾಕಂದ್ರೆ ಅಷ್ಟು ಸುಲಭವಾಗಿ ಮನೆಯಿಂದ ಬರಬೇಕಾದ್ರೆ ಅಷ್ಟು ಸುಲಭ ಇಲ್ಲವೇ. ಯಾಕಂದ್ರೆ ಮನೆಯಲ್ಲಿ ಹೇಳ್ಬಿಟ್ಟು ಬರಬೇಕು, ಮನೆಯವರು ಎಲ್ಲೋ ಹೋಗಿರ್ತಾರೆ, ಫೋನ್ ಮಾಡಬೇಕು, ಇದನ್ನೆಲ್ಲ ಮಾಡಿದರೂ ಸಹಿತ ಮತ್ತೆ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಅದಕ್ಕೆ ನೀವೇನು ಬಂದು ಇಲ್ಲೇ ಅಧಿಕ ಮಾಸದ 33 ಹಾಡನ್ನು ಹೇಳಿದ್ದೀರಲ್ಲ, ನಿಮಗೆ 100ರಷ್ಟು 100 ಪುಣ್ಯ ಬರೋದಿಲ್ಲ. ಎಷ್ಟು ಪುಣ್ಯ ಬರುತ್ತೆ? ಕೇವಲ 10 ಮಾತ್ರ ಪುಣ್ಯ ಭಗವಂತ ಕೊಡ್ತಾನೆ. ಇನ್ನು 90 ಪುಣ್ಯ ಅದು ಲೆಕ್ಕಕ್ಕೆ ಇಲ್ಲ. ಬರ ಮುಂದೆ ಏನೇನೋ ಅನ್ಕೊಂಡು ಬಂದಿರ್ತೇವೆ, ಏನೋ ಬಟ್ ಬೈಯೋದಂಗ ತಪ್ಪಿದ್ದಿಲ್ಲ, ಆದ್ರೂ ಸಹಿತ 10 ಪುಣ್ಯ ಕೊಡ್ತಾನಂತೆ. 10 ಪುಣ್ಯವು ನಿಮ್ಗೆ ಸಿಗಲ್ಲ. ಅದರಲ್ಲಿ ಮತ್ತೆ 2 ಪುಣ್ಯ ಕಟ್ಟಾಗುತ್ತೆ. ಯಾಕೆ ಗೊತ್ತಾ? ನೀವು ಮನೆಯಿಂದ ಬರುವಾಗ ನಿಮ್ಮ ಮನೆಯವರು ನೀನು ಹಾಡಿಗೆ ಹೋಗ್ಬಾ ಅಂತ ಕರೆಸುತ್ತಾರಲ್ಲ, ಅತ್ತಿನೋ ಸೊಸಿನೋ ಮಾವನೋ ಅಣ್ಣನೋ ಗಂಡನೋ ಯಾರು ಇರ್ತಾರೋ ಅವರು, ನೀನು ಹೋಗ್ಬಾ ಅಂತಿದ್ದಕ್ಕೆ 2 ಪುಣ್ಯ ಅವ್ರಿಗೆ ಹೋಯ್ತಂತೆ. ನೀನು ಎಷ್ಟು ಉಳಿತು? 8 ಪುಣ್ಯ ಉಳಿತು. ಇನ್ನು 8 ಪುಣ್ಯದಲ್ಲಿ ಇನ್ನು 2 ಪುಣ್ಯನೂ ಹೋಗುತ್ತೆ. ಯಾತಕ್ಕೆ ಹೋಗುತ್ತೆ? ಈ ಮಠದಲ್ಲಿ ಸರಿಯಾಗಿ ಒಂದು ಬಾಗಡ ತೆಗೆದು ನಮ್ಮ ಬಾಲಾಜಿಯವರ ಚೇರ್ ತಂದು ಇಟ್ಟು ಮತ್ತು ಒಯ್ದು ಮಾಡಿದ್ದಕ್ಕೆ 2 ಪುಣ್ಯ ಬಹಳ
ಇನ್ನು ಆರು ಪುಣ್ಯದಲ್ಲಿ ಇನ್ನು ಒಂದು ಪುಣ್ಯ ಇದೆ. ಒಂದು ಪುಣ್ಯ ಯಾಕೆ ಗೊತ್ತಾ? ನೀವೆಲ್ಲ ಸಕಾಲಕ್ಕೆ ಬಂದು 33 ಹಾಡನ್ನು ಹೇಳಿದ್ದೀರಾ. ಆ ಹಾಡು ಹೇಳುವಾಗಲೂ ಸಹಿತ ಜಾಗ ಸ್ವಚ್ಛ ಆಗಿರ್ಬೇಕು. ಅಲ್ಲೇ ಕಸ ಇತ್ತು, ಮುಸುರಿ ಇತ್ತು, ಇದು ಕೂಡಕ್ಕಾಗಲ್ಲ. ಒಂದು ಪುಣ್ಯ ಯಾರಿಗೆ ಹೋಯ್ತು? ಕೆಲಸದವರಿಗೆ ಹೋಯ್ತು. ನೀವು ಕ್ಲೀನ್ ಮಾಡುದಿಲ್ಲ ಅಂದ್ರೆ ಕೂಡಕ್ಕಾಗ್ತಿತ್ತ? ಇಲ್ಲ. ಇನ್ನು ಎಷ್ಟು ಉಳಿತು? ಇನ್ನು ಕೇವಲ 5 ಪುಣ್ಯ ಉಳಿತು. ನೋಡಿ, 100 ಪುಣ್ಯದಲ್ಲಿ ಇನ್ನು ಕೇವಲ 5 ಪುಣ್ಯ ನೀವು ಸಂಪಾದನೆಯಲ್ಲಿ ಇದ್ದೀರಾ. ಈಗ ಈ 5 ಪುಣ್ಯದಲ್ಲಿ ಶ್ರೀನಾಥ ಆಚಾರ್ಯ ಬೇಡ ಅಂದ್ರು ಜಿಲೇಬಿ ಹಾಕಿದ್ರು, ಹೋಳಿಗೆ ಹಾಕಿದ್ರು, ಮತ್ತೊಂದು ಹಾಕಿದ್ರು, ಬೈದ್ರು, ನಿಮ್ಗೆ ಸುಧಾರ ಹೆಚ್ಚಿಗೆ ಆಗಿಲ್ಲ. 1 ಪುಣ್ಯ ನನಗ್ ಬಂತು. ಆಯ್ತಾ? ಇನ್ನು ಉಳಿದಿದ್ದು 4 ಪುಣ್ಯ. 4 ಪುಣ್ಯದಲ್ಲಿ ಇನ್ನೊಂದು, ನಾನು ಇಲ್ಲೆಲ್ಲ ಬಡಿಸಿ ಮಾಡಿ ಎಲ್ಲ ಮನೆಗೆ ಹೋಗ್ತಿದ್ದೆ. 3:45 ಆಗ್ತಿತ್ತು. ನಾವು ಬಾಲಾಜಿ ಅವರು ಊಟ ಮಾಡಿ ಮನೆಗೆ ಹೋಗ್ಬೇಕು. ನಮ್ಮ ಮನೆಯವರು ಒಂದು ಸ್ವಲ್ಪ ಮಠ ತಂಗ ಬಿಡ್ತೀರಾ ಅಂತ ಇದ್ರು. ಒಳ್ಳೆ ಟೈಮ್ ಅದು, ನನಗೆ ಒಳ್ಳೆ ನಿದ್ದೆ ಟೈಮು ಬಿಡದೆ ಅಂತ. ನಾನು ಅದಕ್ಕೆ ಅಂದೆ, ಯಾತ್ರೆ ಮಾಡೋದ್ರಿಂದ ಪುಣ್ಯ ಬರುತ್ತೆ, ನಡ್ಕೊಂಡು ಹೋಗ್ಬೇಕು. ಒಂದು ಸಲ ನಿದ್ದೆ ಬಂದಿದ್ದಿಲ್ಲ, ಆದ್ರೂ ನಿದ್ದೆ ಮಾಡಿದ್ದೆ. ಯಾಕಂದ್ರೆ ಪುಣ್ಯ ಬರುತ್ತೆ, ನಡ್ಕೊಂಡು ಬಂದ್ರೆ ಅಂತ. ಆ ಪುಣ್ಯ ಆಗಿ ಹೋಗ್ರಿ. ಇನ್ನು ಉಳಿದಿದ್ದ ಕೇವಲ 3 ಪುಣ್ಯ. 3 ಪುಣ್ಯದಲ್ಲಿ 1 ಪುಣ್ಯ ನಿತ್ಯ ರಾಮದೇವರಿಗೆ ಸೇವೆಯನ್ನು ಮಾಡಿದ್ದೀರಲ್ಲ, ಅದರಿಂದ ನಿಮಗೆ 1 ಪುಣ್ಯ ಹೋಯ್ತು. ಇವತ್ತು ನಿಮಗೆ ಕೇವಲ ಇನ್ನು 2 ಪುಣ್ಯ ಇದೆ. ಯಾಕೆ ಗೊತ್ತಾ? ನೀವು ನಿತ್ಯ ಸಹಿತ ಲಕ್ಷ್ಮೀ ದೇವಿಗೆ ಗೆಜ್ಜೆ ವಸ್ತ್ರ ಹಚ್ಚುತ್ತೀರಿ, ಏರ್ಸುತ್ತೀರಿ. ಯಾಕೆ ಏರ್ಸುತ್ತೀರಿ? ಭಗವಂತನಿಗೆ ವಸ್ತ್ರ ಏರಿಸಿದ್ರೆ ಚೆನ್ನಾಗಿ ಸೀರೆ ಬರುತ್ತೆ ಅಂತ. ರೇಷ್ಮೆ ಸೀರೆ ಅಂತ ಅಲ್ಲ, ಒಟ್ಟು ಸೀರೆ ಬರುತ್ತೆ, ಅಷ್ಟೇ ಇಟ್ಕೋಬೇಕು. ಆ ಸೀರೆಯನ್ನು ನೀವು ದಿನ ಗೆಜ್ಜೆ ವಸ್ತ್ರ ಹಚ್ಚಿದ್ದಕ್ಕೆ ಅಧಿಕ ಮಾಸದಲ್ಲಿ ಪುರುಷೋತ್ತಮ ನೀವು ಒಳ್ಳೆ ಬುದ್ಧಿ ಕೊಟ್ಟ. ಏನ್ ಕೊಟ್ಟ? ನಿತ್ಯವೂ ನಾವು ಏನು ಮ್ಯಾಚಿಂಗ್ ಸೀರೆ ಎಲ್ಲ ಉಟ್ಕೊಂಡ್ಬಿಡ್ತೇವೆ. ನಮ್ಮ ರಾಯನಿಗೆ ಏನಾದ್ರೂ ಮ್ಯಾಚಿಂಗ್ ವಸ್ತ್ರ ಕೊಡೋಣ ಅಂತ ಉಪೇಂದ್ರನಾಥ ಭಗವಂತ